ಹಾಯ್ ಗೈಸ್, ಸೌಜು ಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು 2 ದಿನ ಆಯಿತು ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋನ ಹಾಕಿರಲಿಲ್ಲ. ಯಾಕಂದರೆ ನನಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಇತ್ತಾಯ್ತಾ. ಮೊನ್ನೆ ಶೂಟಿಂಗ್ ಒಂದು ದಿನ ಓಕೆ, ಸ್ವಲ್ಪ ಪರವಾಗಿರಲಿಲ್ಲ. ನೆಕ್ಸ್ಟ್ ಡೇ ನನಗೆ ಮಧ್ಯಾಹ್ನ ಹೋಗೋ ಜೋರು ಜ್ವರ ಬಂದಿತ್ತ, ಹಾಗೆ ಲಾಗ್ಸ್ ಮಾಡಲಿಲ್ಲ. ಇವಾಗ ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ, ವಲಚಿಲ್ ವ್ಯೂ ಪಾಯಿಂಟ್ ಅಂತ ಇದೆ. ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ ಆಯಿತಾ. ನಮ್ಮದು ಶೂಟಿಂಗ್ ಇಲ್ಲಿ ಕೂಡ ಇತ್ತು, ನೀವು ನೋಡಿರ್ಬೋದು. ಆದ್ರೆ ಜಸ್ಟ್ ನಾನು ತೋರಿಸ್ತೀನಿ ಇವಾಗ. ನಮ್ಮ ವಲಚಿಲ್ ಹತ್ರ ಸಿಗುವಂತ ಒಂದು ಒಳ್ಳೆ ದೃಶ್ಯ ಅಂತಾನೆ ಹೇಳ್ಬೋದು. ತುಂಬಾ ಜನ ಬರ್ತಾರೆ ಇಲ್ಲಿ, ಸಂಜೆ ಆಗೋಗಂತೂ ತುಂಬಾ ಜನ ಇರ್ತಾರೆ ಇಲ್ಲಿ, ಟೂರಿಸ್ಟ್ನವರೆಲ್ಲ. ಮಾತ್ರ ಒಳ್ಳೇದಿದೆ, ವೆದರ್ ಎಲ್ಲ ಒಳ್ಳೆ ಗಾಳಿ. ಒಂದು ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ಎಲ್ಲ, ನಾನು ಇವಾಗ ಕಮ್ಮಿ, ಅವತ್ತೆಲ್ಲ ಸ್ಟಾರ್ಟಿಂಗಿಗೆ ಎಲ್ಲ ನಂಗೆ ಏನಾದ್ರೂ ಬೇಸರ ಆದ್ರೆ, ಏನಾದ್ರೂ ಸ್ವಲ್ಪ ನಂಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಕೂರ್ತಿದ್ದೆ ಆಯ್ತಾ. ಇಲ್ಲಿ ಒಂದು ವಿಶಾಲವಾದ ವಾತಾವರಣ ನೋಡ್ತಾ ಒಂದು ಅರ್ಧ ಗಂಟೆ ಕೂತು ಹೋದ್ರೆ ಮತ್ತೆ ನಮಗೆ ಆ ನೋವೆಲ್ಲ ಹೋಗ್ತದೆ ಆಯ್ತಾ. ಹಾಗೇನೆ ನನ್ನ ಜೊತೆ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಪಚಕ್ಕ ಇದ್ದಾರೆ, ಹಾಗೇನೆ ಹಾಯ್ ಮಾಡು ಅವಳೇನು ಆಚೆ ಆಗ್ತದೆ ಅಂತೆ. ನೋಡಿ ಪಚಕ್ಕ ಇದ್ದಾರೆ, ಹಾಗೇನೆ ಯಾರು ನಮ್ಮ ತನುಷ್ಕಾ ಶರ್ಮಾ ಇದ್ದಾರೆ, ಮತ್ತೆ ಅವರ ಅಮ್ಮ ಇದ್ದಾರೆ ಆಯ್ತಾ. ಹಾಗೆ ಅವರು ವಿಡಿಯೋದಲ್ಲಿ ಫುಲ್ ಸ್ಟಾರ್ಟಿಂಗ್ಗೆ ವಿಡಿಯೋ ಹಾಕಿ ನೋಡಿ. ನಮ್ಮ ಆಲ್ಬಮ್ ಸಾಂಗ್ ಇದು ಸ್ಟೆಪ್ ಇದೆ ಅಲ್ವಾ, ಅದಕ್ಕೆ ಅವರ ಅಮ್ಮ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಇಷ್ಟಪಡ್ತಾರೆ ಆಯ್ತಾ. ಆ ಸಾಂಗ್ ಅಂತೂ ನಮ್ದು ತುಂಬಾ ಲೈಕ್ ಮಾಡಿದ್ದಾರೆ ಅವರು. ಎಷ್ಟೊತ್ತಿಗೂ ಬಾತ್ರೂಮ್ ಅಲ್ಲಿ ಹೋಗೋಗನ್ನು ಅದೇ ಸಾಂಗ್ ಎಷ್ಟೊತ್ತಿಗೂ ಬಾಯಲ್ಲಿ ಗುಣುತ್ತಾ ಇರ್ತಾರೆ ಆಯ್ತಾ. ಹಾಗೆ ನೋಡಿ ನಮ್ಮ ರೂಟ್ ನೋಡಿ, ಇಲ್ಲಿ ನೋಡಿ ಎಷ್ಟು ಹೊಂಡದಾಗಿದೆ ಆಯ್ತಾ. ಅಂದ್ರೆ ವಿಡಿಯೋಗ್ರಾಫಿ ನಾನೇ ಆಯ್ತಾ, ಆದ ಕಾರಣ ಇಲ್ಲಿ ನೋಡಿ ಹೇಗೆ ಹತ್ತಬೇಕು. ಇಲ್ಲಿ ಇದೆ ಜೆಸಿಪಿ ಮಾತ್ರ ಗ್ರೀನ್ ಇದೆ ಆಯ್ತಾ. ಈಗ 2 ದಿನ ಆಯ್ತು ನಮ್ಮಲ್ಲಿ ಇಲ್ಲಿ ಎಲ್ಲ ಮಳೆ ಬರದ ಕಾರಣ ಉಂಟಲ್ಲ, ಸ್ವಲ್ಪ ಇಲ್ಲದಿದ್ರೆ ಇಲ್ಲೆಲ್ಲ ನೀರಿರ್ತಿತ್ತು. ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಮಾತ್ರ. ಇವರು ಅದೊಂದೆರಡು ರೀಲ್ಸ್ ಮಾಡಿಸಿ ತುಂಬಾ ದೂರ ನಡಿಲಿಕ್ಕೆ ಇದೆ ಆಯ್ತು. 1 ಕಿಲೋಮೀಟರ್ ಇರ್ಬೋದು, ಅಂದ್ರೆ ಕಲ್ಲೆಲ್ಲ ಇದೆ ಆಯ್ತಾ. ಹಾಗೆ ನೋಡಿ ಹೋಗ್ತಾ ಇದ್ದಾರೆ. ಅಂದ್ರೆ ನಾನು ಬೆಳಿಗ್ಗೆ ಹೇಳಿದ್ದೆ ಬೆಳಿಗ್ಗೆ ಹೋಗುವ ಅಂತ, ಇವರು ಹೊರಡುವಾಗ ಮತ್ತೆ ಸಂಜೆ ಆಗಿದೆ. ಅಂದ್ರೆ ಅವ್ರು ಎದ್ದೇಳುವುದೆಲ್ಲ ಲೇಟ್ ಅಲ್ಲ ನಮಗೆ, ಅಂದ್ರೆ ನಾವೇ ಲೇಟ್. ನಾವು ಇವಾಗ ಇಲ್ಲಿ ಮಂಗಳೂರಲ್ಲಿ ಇರುವಾಗ 8 ಗಂಟೆಗೆಲ್ಲ ಎದ್ದೇಳುದು. ಅಂದ್ರೆ ನೈಟ್ ಲೈವ್ ಮುಗಿಸಿ ಆಗುವಾಗ ಲೇಟ್ ಆಗ್ತದಲ್ಲ ನಿದ್ದೆ ಮಾಡುವಾಗ, ಹಾಗೆ ಲೇಟ್ ಎದ್ದೇಳ್ತೀವಿ. ಜ್ವರ ಇದ್ದ ಕಾರಣ ಉಂಟಲ್ಲ, ನಂಗೆ ಊಟ ಮಾಡ್ಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇದು ಯಾವುದು ಟೇಸ್ಟ್ ಸಿಗ್ತಿಲ್ಲ ಆಯ್ತಾ. ಅಷ್ಟು ನನ್ನ ಮುಖ ನೋಡುವಾಗ ತಗ್ಬೋದು, ಅಯ್ಯೋ ಸೌಜು ಒಂಥರ ಇದ್ದಾಳೆ ಅಂತ. ಹಾಗೆ ಎಂತ ಮಾಡುದಲ್ಲ. ಹಾಗೆ ಫಸ್ಟಿಗೆ ಮೊನ್ನೆ ಅರವಿಂದ ನನಗೆ ಜ್ವರ ಬಂದದಾಯ್ತಾ. ಅವ್ರಿಗೆ ಜ್ವರ ಬಂದು ಅವ್ರು 2 ದಿನ ರೆಸ್ಟಲ್ಲಿ ಇದ್ರು. ಮರುದಿನ ನನಗೂ ಜ್ವರ, ಮತ್ತೆ ತನುಕ್ಷನ ಅಮ್ಮನಿಗೂ ಕೂಡ ಜ್ವರ ಬಂತು. ಈಗ ಎಲ್ಲರಿಗೂ ಜ್ವರ ಅಲ್ವಾ. ಬಚ್ಚಿ ಆಯ್ತಲ್ಲ ನನಗೆ ಸತ್ಯ. ನನಗೆ ಅಂತೂ ನೀರಂದ್ರೆ ತುಂಬಾ ಇಷ್ಟ ಆಯ್ತಾ. ಇಲ್ಲಿ ಬಂದು ನೀರಲ್ಲಿ ಆಟ ಆಡ್ಬೇಕಂತ ಆಸೆ ಆಗ್ತದೆ, ಆದ್ರೆ ಇವತ್ತು ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜ್ವರ ಇತ್ತಲ್ಲ, ಹಾಗೆ ಆಟ ಆಡ್ಲಿಕ್ಕೆ ಆಗಲ್ಲ. ಸುಮ್ಮನೆ ನೋಡಿ ಹೋಗ್ಬೇಕಷ್ಟೇ. ನೋಡಿ ಎಷ್ಟು ಸುಸ್ತಾಯ್ತು ಮಾರೆ. ನೋಡಿ ಫಾಲ್ಸ್ ಹತ್ರ ಬಂದ್ವಿ. ತನುಷ್ಕಾ ಫುಲ್ ವಿಡಿಯೋದಲ್ಲೇ ಇದ್ದಾರೆ. ಫಾಲ್ಸ್ ಇದು ಸೌಂಡ್ ಕೇಳ್ತಾ ಇದೆ ಅಲ್ವಾ. ಅಲ್ಲಿ ಹೋಗಿ ನಾನು ಮಾತಾಡಿದ್ರೆ ಕೇಳಲಿಕ್ಕಿಲ್ಲ, ನಂಗೆ ಜಾಸ್ತಿ ಜೋರು ಮಾತಾಡೋಕ್ಕಾಗಲ್ಲ. ನೆನ್ನೆಂತೂ ಫುಲ್ಲು ವಾಯ್ಸ್ ಹೋಗಿತ್ತು. ಇದು ಸ್ವಲ್ಪ ಬೆಟರ್, ನಾನು ಹಾಗೆ ಸ್ವಲ್ಪ ಹುಷಾರಾಗಿದ್ದೇನೆ. ನೋಡಿ ಹೋಗ್ತಾ ಇದ್ದಾರೆ. ಇವಾಗಷ್ಟೇ 1 ನಿಮಿಷದಲ್ಲಿ ನಾವು ಈಗ ಇಲ್ಲಿ ವಾಟರ್ ಫಾಲ್ಸ್ ಹತ್ರ ರೀಚ್ ಆಗ್ತೀವಿ. ಕ್ಯಾಮೆರಾಮ್ಯಾನ್ ಪ್ರತೀಕ್ಷಾ ಜೊತೆ ಸೌಜನ್ಯ ಅವರು. ದೇವರೇ
ನೋಡ್ಬೇಕಾಯ್ತಾ ದೇವರ ಈಗ ಒಂದು ಕ್ಲಿಪ್ ಸಿಗ್ಲಿ ಇವರು ಜಾರಿ ಬೀಳುದು. ಒಮ್ಮೆ ತೋರಿಸಿ ಜನರಿಗೆ ಗೊತ್ತಾಗ್ಬೇಕಲ್ಲ ನೆಕ್ಸ್ಟ್ ಟೈಮ್ ಬರುವಾಗ. ಹಾಗಲ್ಲ ಬಿದ್ದು ಉರುಳಿಕೊಂಡು ಹೋಗುದೆಲ್ಲ ಕೆಲವೊಂದು ಕ್ಲಿಪ್ ಎಲ್ಲ ಬೇಕಾಗ್ತದೆ ಅಂತ ಇವ್ರು ಹೇಳುದಷ್ಟೇ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಿದ್ದು ಅಲ್ಲ ನೀವು ಅವೇರ್ನೆಸ್ ಹೇಳ್ತಿದ್ದೀರಲ್ಲ, ಅದಕ್ಕೆ ಅದು ಮಾಡಿ ತೋರಿಸಿದ್ರೆ ಜನರಿಗೂ ಗೊತ್ತಾಗ್ತದೆ ಅಂತ. ಅವೆಂಚ ಆ ಪೊಣ್ಣು ಏತು ಶೋ ಕುಲ್ಲಲು ತುಕ 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 ಅಂದೇ ಅವೊಂದುಂಡು ಇರಣತ್ತಿ ಪೊಣ್ಣನು ಏ ದಿವಸ ಸ್ವಲ್ಪ ಜಾಸ್ತಿ ಬರಬೇಕು. ಫಾಲ್ಸ್ ನೋಡಿ 2 ದಿನ ಲೇಟ್ ಆಯ್ತು, 2 ದಿನ ಮಳೆ ಇರಲಿಲ್ಲ. ಹಾಗೆ ನಾನು ನೀರು ಹಾಕಿದ್ದೆ ಇಲ್ಲಿ ಸ್ವಲ್ಪ. ಈಗ ಹೌದು, ಒಂದು ಬಕೆಟ್ ಅಲ್ಲಿ ನೀರು ಈಗ ಎಷ್ಟು ಚಂದ ನಮ್ಮ ಫಾಲ್ಸ್. ಒಳಚಿಲ್ ವ್ಯೂ ಪಾಯಿಂಟ್ ಹತ್ರನೇ ಸಿಗುವಂತದ್ದು ಫಾಲ್ಸ್ ಆಯ್ತಾ ಇದು. ನೋಡಿ ಫ್ರೆಂಡ್ಸ್, ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಇವಾಗ ಸ್ವಲ್ಪ ವಾಟರ್ ಕಮ್ಮಿ ಇದೆ ಅಷ್ಟೇ. ಪ್ರತೀಕ್ಷಾ ನೀರಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಳೆ ಆಯ್ತಾ. ಅವಳು 10 ದಿನ ಆಯ್ತಂತೆ ಸ್ನಾನ ಮಾಡದೆ, ಹಾಗೆ ಹೋಗಿದ್ದಾಳೆ. ಓಕೆ. ತನುಷ್ಕನಿಗೂ ತುಂಬಾ ಖುಷಿ ಆಗಿದೆ, ಫಾಲ್ಸ್ ಎಲ್ಲ ಫಸ್ಟ್ ಟೈಮ್ ನೋಡುದಂತೆ, ಹಾಗೆ ಭಯಂಕರ ಖುಷಿ ಅಂತೆ. ನೋಡಿ ನೋಡಿ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯ್ತು. ಏನಾಯ್ತಲ್ಲ ಅಡಿ ಮೊಲೆಗ ಅಂಕರ ತುಲೆ ರೀಲ್ಸ್ ಗರ್ಲ್ ಚೆಪ್ಪು ಕರೋ. ನಾವೀಗ ಫಾಲ್ಸ್ ಹತ್ರ ಬಂದ್ವಿ. ನೀರಂದ್ರೆ ತುಂಬಾ ಇಷ್ಟ. ನಾನು ಆಟ ಆಡಬಾರ್ದು ನಿಜವಾಗಿ ನೀರಲ್ಲಿ, ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ. ಆದರೂ ನೀರನ್ನು ನೋಡಿದ ತಕ್ಷಣ ನನಗೆ ಆಟ ಆಡ್ಬೇಕಂತ ಆಯಿತು. ಹಾಗೆ ಸ್ವಲ್ಪ ಎಲ್ದು ಆಟ ಆಡ್ತಾ ಇದ್ದೆ ನೀರಲ್ಲಿ. ಮತ್ತೆ ನೋಡಿ ತನುಷ್ಕಾ ಅವರ ಅಮ್ಮ ಕೂಡ ಆಟ ಆಡ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತಾ ಫಾಲ್ಸ್. ಬ್ಯೂಟಿಫುಲ್ ಪ್ಲೇಸ್ ಆಯ್ತಾ. ಫಾಲ್ಸ್ ಅಂತೂ ಬಹುತ್ ಅಚ್ಚಾ ಹೇ. ನೋಡಿ ಫ್ರೆಂಡ್ಸ್, ತುಂಬಾ ಖುಷಿಯಾಗಿದೆ ತನುಷ್ಕನಿಗೆ. ಹಾಗೆ ಆಕ್ಟ್ ಮಾಡ್ತಾ ಇದ್ದಾರೆ, ಮಾಡ್ಲಿ ಅಲ್ವಾ. ಮೀನು ಹಿಡಿತಾ ಇದ್ದಾಳೆ ಆಯ್ತಾ. ಅವಳ ಕಾಲಿಗೆ ಕಚ್ಚದೇ ಇದೆ ಅಂತೆ, ನನ್ನ ಕಾಲಿಗೂ ಕಚ್ಚದೇ ಇದೆ. ಇಲ್ಲಿತ್ತು ಮಾರೆ ಹೋಯ್ತದ್ದು. ಅವಳು ಹಿಡಿತಾ ಇದ್ದಾಳೆ ಆಯ್ತಾ. ನೋಡು ಎಷ್ಟು ಹಿಡಿತಾಳೆ ಅಂತ. ಕಾಲಿಗೆ ಫುಲ್ ಕಚ್ಚಗುಳಿ ಉಂಟು ಮಾರ್ರೆ ಮೀನು ಮಾತ್ರ. ಎಂತ ಗೊತ್ತಾ ಫ್ರೆಂಡ್ಸ್, ನಾನು ಮೀನು ತಿನ್ನದೆ 1 ವಾರ ಆಯ್ತಾಯ್ತಾ ನಂಗೆ. ನಾನೀಗ ಎಲ್ಲರೂ ಹೇಳ್ತಾರೆ ಮಾರ್ರೆ ನಾನು ಚಂದ ಆದದಂತೆಲ್ಲ. ನನ್ನ ಚಂದದ ಬಗ್ಗೆ ನಾನು ಪ್ರತೀಕ್ಷನ ಹತ್ರ ಕೇಳು, ಅವಳು ಎಂತ ಹೇಳ್ತಾಳೆ ಅಂತ. ನಂಜಿಯಲ್ಲಿ ಸಾಯ್ತಾಳೆ ಮಾರ್ರೆ. ಇಲ್ಲಿ ನೋಡಿ ಯಾನು ಕೊರ್ಲಾತ ನಂಜಿ ಮಾರಾಲೆಗ್. ನೋಡಿ ಫ್ರೆಂಡ್ಸ್, ನಮಗೆ ಫಾಲ್ಸ್ಗೆ ಬಂದಾಯ್ತು. ಬಂದು ಎಂಜಾಯ್ ಮಾಡಿ ಆಯ್ತು. ಒಂದು ಅರ್ಧ ಗಂಟೆ ಎಂಜಾಯ್ ಮಾಡಿದ್ವಿ ಅಷ್ಟೇ. ಮತ್ತೆ ಇಲ್ಲೆಲ್ಲ ಬೇರೆ ಎಲ್ಲ ಬಂದಿದ್ದಾರೆ ಅಲ್ವಾ, ಅವರಿಗೆಲ್ಲ ಡಿಸ್ಟರ್ಬ್ ಆಗ್ತದಲ್ವಾ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ರೆ. ಹಾಗೆ ಎಲ್ಲ ಸ್ನಾನ ಮಾಡ್ತಾ ಎಲ್ಲ ಇದ್ದಾರೆಲ್ಲ. ಇಲ್ಲಿ ಎಲ್ಲರೂ ಬರ್ತಾರೆ, ಅವರು ಟೂರಿಸ್ಟ್ ಪ್ಲೇಸ್ ಅಲ್ವಾ ಇದು. ಹಾಗೆ ಇವಾಗ ಫಾಲ್ಸ್ ಇಂದ ಹೊರಟ್ವಿ ಆಯ್ತಾ. ನೋಡಿ ಚಂದ ಇದೆ ಮಾತ್ರ ಫಾಲ್ಸ್. ತುಂಬಾ ಖುಷಿ ಆಯ್ತು. ನೀರು ನೋಡಿದ ತಕ್ಷಣ ಎಲ್ಲರಿಗೂ ಅದೊಂದು ಖುಷಿ ಆಗುದೇ ಅಲ್ವಾ, ಎಲ್ಲರಿಗೂ ಖುಷಿ ಆಗ್ತದೆ ಅಲ್ವಾ. ಹಾಗೆ ನಮಗೆ ಕೂಡ ಖುಷಿ ಆಯ್ತು. ಒಳ್ಳೆ ಆಟ ಆಡಿದ್ವಿ, ಒಂದು ರೀಲ್ಸ್ ಮಾಡಿದ್ವಿ, ಹಾಗೆ ನಾನು ಲಾಗ್ ಕೂಡ ಮಾಡಿದ್ದೆ. ತುಂಬಾ ಖುಷಿ ಆಯ್ತು. ಇನ್ನು ನಡ್ಕೊಂಡು ಹೋಗ್ಬೇಕು ನೋಡಿ. ನಂಗೆ ಇವಾಗಲೇ ಸುಸ್ತಾಯ್ತು.
ಅಂದರೆ ನನಗೆ ಇವಾಗಲೇ ಸುಸ್ತಾಯಿತು, ಯಾಕಂದರೆ ನಾನು ಹೇಳ್ದೆ ಅಲ್ವಾ ನಂಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಅಲ್ವಾ, ಸ್ವಲ್ಪ ವೀಕ್ನೆಸ್, ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಎಂತನೂ ಬಾಯಿಗೆ ಹಿಡಿತಿಲ್ಲ ಫ್ರೆಂಡ್ಸ್. ಅದೊಂದು ಮೀನೆಲ್ಲ ಇದ್ರೆ ಆಗ್ತದೆ, ಮೀನು ಕಬಾಬೆಲ್ಲ ಇದ್ರೆ ನೋಡಿ ಫ್ರೆಂಡ್ಸ್, ನನಗೆ ಚಪ್ಪಲಿಯನ್ನು ಕೈಯಲ್ಲಿ ಇಟ್ಕೊಂಡು ಬರ್ಬೇಕಷ್ಟೇ, ಯಾಕಂದ್ರೆ ಜಾರ್ತದೆ ಆಯ್ತಾ. ಇದು ಹೊಸ ಚಪ್ಪಲಿ, ಒಳ್ಳೆದೆ ಕೈಯಲ್ಲಿ ಚಪ್ಪಲಿ ಹಾಕೊಂಡು ನಡೀಲಿಕ್ಕೆ ಆಗುದಿಲ್ಲ. ನನಗಂತೂ ತುಂಬ ಸುಸ್ತಾಯಿತು. ನಾನು ಮಾತಾಡೋದು ನೀರಿನ ಸೌಂಡ್ ಕೇಳ್ತಾನೆ ಇಲ್ಲ ಗೊತ್ತಿಲ್ಲ. ನಡೆದದೊಂದು ಅರ್ಧ ಕಿಲೋಮೀಟರ್ ಸಹ ಇಲ್ಲ. ಬರುವಾಗ ತುಂಬ ಖುಷಿ, ಹೋಗುವಾಗ ಹತ್ತಿಕೊಂಡು ಹೋಗ್ಬೇಕಲ್ವಾ, ಹಾಗೆ ತುಂಬ ಕಷ್ಟ ಆಗ್ತದೆ. ಇವಾಗ ಇಲ್ಲಿಂದ ಯಾರಾದ್ರೂ ಎತ್ಕೊಂಡು ಹೋಗ್ಲಿ ಅಂತ ಅಷ್ಟು ಬಲೆ ಜಂಪ್ ಮಲ್ಪಲ್ಲ ಅಂಚನೆ ಇವರು. ನೋಡಿ ಚಪ್ಪಲಿಯನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದೇನೆ, ಯಾಕಂದರೆ ಅದು ಚಪ್ಪಲಿ ಒದ್ದೆ ಆಗಿತ್ತ, ಹಾಗೆ ಫುಲ್ಲು ಜಾರ್ತೆ ಇತ್ತು. ನಾನು ನಡ್ಕೊಂಡು ಬರುವಾಗ 2 ಸರಿ ಬಿದ್ದಿದ್ದೇನೆ, ಹಾಗೆ ಸೀದಾ ಕೈಯಲ್ಲಿ ಇಟ್ಕೊಂಡು ಬಂದೆ. ಮತ್ತು ಇದು ಒಳ್ಳೆ ಪ್ಲೇಸ್ ಆಯಿತಾ, ಇಲ್ಲಿ ವಲಚಲ್ ವ್ಯೂಲ್ ಪಾಯಿಂಟ್ ಅಂತ ಹೇಳ್ತಾರೆ, ಇಲ್ಲಿಗೆ ಫಾಲ್ಸ್ ಕೂಡ ಇದೆ, ಮತ್ತು ಅಲ್ಲಿ ವ್ಯೂ ಒಳ್ಳೆದಿದೆ ಮಾತ್ರ. ಇದು ನೀರೆಲ್ಲ ಕಾಣ್ತದೆ, ನಮ್ಮ ನೇತ್ರಾವತಿ ನದಿ ಅದು ತುಂಬ ಚೆನ್ನಾಗಿರ್ತದೆ. ಮತ್ತು ಇಲ್ಲಿ ಆಲ್ಬಮ್ ಸಾಂಗ್, ಶಾರ್ಟ್ ಮೂವಿ ಎಲ್ಲ ಶೂಟಿಂಗ್ ಆಗ್ತಾನೆ ಇರ್ತದೆ ಇಲ್ಲಿ ಆಯಿತಾ. ಒಳ್ಳೆ ಪ್ಲೇಸ್ ಅಲ್ವಾ, ಮತ್ತು ಯಾರು ಅಷ್ಟೊಂದು ಜನ ನನಗೆ ಎಷ್ಟು ಕಷ್ಟ ಆಗ್ತಿದೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ಬೇಕಲ್ಲ. ಪರ್ಸನಲ್ ಎಂತ ಗೊತ್ತುಂಟ ಮಾರೆ, ಇಲ್ಲಿ ನಾವು ಅವತ್ತೊಂದು ಸರಿ ಬರುವಾಗ ಉಂಟಲ್ಲ, ಇಲ್ಲಿ ಇಳಿಜಾರು ಥರ ಇದೆ ಅಲ್ವಾ ರೂಟು, ಇಲ್ಲಿಂದ ಜಾರಿ ಬಿದ್ದದ್ದು ಮಾರೆ. ಇಲ್ಲಿ ಜಾರಿದವರು ಅಲ್ಲಿ ಮುಂದೆ ಹೋಗಿ ಜಾರಿ JCB ನೋಡಿದ್ದೀರಾ? JCB ನಾನು ಚಿಕ್ಕದಿರುವಾಗ JCB ಅಂತ ಹೇಳ್ತಿದ್ದೆ ಮಾರೆ, ಇವಾಗ JCB ಚಿಕ್ಕ ಇರುವಾಗ JCB ಎಲ್ಲ ನೋಡ್ಲಿಕ್ಕೆ ಉಂಟಲ್ಲ, ಎಲ್ಲಿಯಾದ್ರೂ JCB ಉಂಟಂತ ಹೇಳಿದ್ರೆ ನಾವು ಓಡಿ ಹೋಗುದು. ಅದು JCB ಅಲ್ಲ, JCB. ಸ್ಟ್ರೈಟ್ ಸ್ಟ್ರೈಟ್ ಟೈರ್ಡ್ ಆತೆ ಯಾವುದೋ ಒಂದು ನಂಗೆ ಗೊತ್ತಿಲ್ಲ, ಆತೇನು ಹೋಗಿ ಅನುಷ್ಠಾನ ಬರ್ತೇನೆ ಇದ್ವಿ, ಅನುಷ್ಠಾನಿಗೆ ಸುಸ್ತಾಗಿ ಆಗಿದೆ, ಅದಕ್ಕೆ ಹೇಗೆ ಹೋಗಿದ್ದಾರೆ ಅಂತ ಹೇಳ್ತೀನಿ. ಎಲ್ಲೆಲ್ಲಿ ಹೋಗ್ಲಿಲ್ಲಲ್ಲ ಮಾರೆ ಇನ್ನು. ನನಗೆ ನಡಿಯುವುದಂದ್ರೆ ತುಂಬ ಇಷ್ಟ ಆಯ್ತಾ, ನಾನು ನಡಿಬೇಕಾದ್ರೆ ಅಂತ ನನಗೆ ಬಚ್ಚದೆ ಆದ್ರೆ ಸೇಂಕಿಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ, ಬಚ್ಚೋದಿಲ್ಲ ಅವರಿಗೆ. ಬಚ್ಚದು ಕಮ್ಮಿ ನನಗೆ, ನಾನು ಇಷ್ಟು ಎಷ್ಟು ದೇವರಿಗೆ ಹರಕೆ ಹೇಳಿದ್ರೆ ಯಾರಿಗೆ ಗೊತ್ತು, ಇಲ್ಲಿಗೆ ತಲುಪಬೇಕಾದ್ರೆ ಹೆಚ್ಚು ಇರ್ಲಿಕ್ಕೆ ಆಗ್ತಿಲ್ಲ ನನಗೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.